ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ಸರ್ಕಾರ, ಬಿಜಾಪುರ ಆಡಳಿತ, BLD, NTPC ಮತ್ತು ಸ್ಥಳೀಯ KMF ಇರ್ಬೋದು ಅಥವಾ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಮತ್ತು ಎಲ್ಲ ಇಲಾಖೆಗಳ ಸಹಕಾರದಲ್ಲಿ ರಾಜ್ಯ ಮಟ್ಟದ 15 ಮತ್ತು 17 ಕ್ಯಾಟಗರಿಯ ಬಾಲಕ ಮತ್ತು ಬಾಲಕಿಯರ ಬ್ಯಾಡ್ಮಿಂಟನ್ ಟೂರ್ನಮೆಂಟು 17ನೇ ತಾರೀಕಿಂದ 23ರವರೆಗೂ ಇದು ನಡೀತಾ ಇದೆ. ಇದು ಬಿಜಾಪುರದಲ್ಲಿ ಸುಮಾರು 61-62 ವರ್ಷಗಳ ನಂತರ ಇದು ಮೊದಲನೇ ಬಾರಿಗೆ ಬೃಹತ್ ಆಗಿರ್ತಕ್ಕಂಥ ಇದೊಂದು ಟೂರ್ನಮೆಂಟ್ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಮತ್ತು ಅಂತಾರಾಷ್ಟ್ರ ಮಟ್ಟದ, ರಾಷ್ಟ್ರ ಮಟ್ಟದ ಅನೇಕ ಕ್ರೀಡಾಪಟುಗಳು ಇದರಲ್ಲಿ ಬಂದು ಪಾಲ್ಗೊಳ್ತಾ ಇದ್ದಾರೆ. ನಮಗೆಲ್ಲರೂ ಕೂಡ ಇದನ್ನು ಕ್ರೀಡೆಯನ್ನು ಬಿಜಾಪುರ ನಡೆಸ್ಬೇಕಾದ್ರೆ ಅಲ್ಲಿ ಕಂಡೀಷನ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಈ ಥರದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೆಲವರು ಭಾಳ ದೂರದಲ್ಲಿ ಸ್ವಲ್ಪ ಬಿಜಾಪುರ ಅಥವಾ ಉತ್ತರ ಕರ್ನಾಟಕದ ಅನೇಕ ತಿಳುವಳಿಕೆಯನ್ನು ಸ್ವಲ್ಪ ಕಡಿಮೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಕೆಲವರು ಕ್ವಶನ್ ಮಾಡಿದರು. ನಾವೆಲ್ಲರೂ ಕೂಡ ಸ್ಥಳೀಯರು ಇದ್ದಂಥ ನಮ್ಮ BLD ಅವರು ಇರ್ಬೋದು, DC ಅವರು ಇರ್ಬೋದು, ಎಲ್ಲರೂ ಸೇರಿ ಬ್ಯಾಡ್ಮಿಂಟನ್ ಸ್ಟೇಟ್ ಒಂದು ಟೂರ್ನಮೆಂಟ್ನ ಮಾಡ್ತಿದ್ದೇವೆ. ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಇಂಥ ಒಂದು ಸುವರ್ಣಾವಕಾಶವನ್ನು ವಿಜಯಪುರ ಜಿಲ್ಲೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸಿದ ಮೇಲೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರನ್ನು ನಂಬಿ ಮತ್ತು ಅವರ ಸಹಕಾರದಲ್ಲಿ ನಮ್ಮನ್ನು ಈ ಟೂರ್ನಮೆಂಟಿಗೆ ಇವತ್ತಿನ ದಿನದವರೆಗೂ ಕೂಡ ಭಾಳ ಯಶಸ್ವಿಯಾಗಿ ಇನ್ಫ್ರಾಸ್ಟ್ರಕ್ಚರ್ನ ಮಾಡ್ತಿದ್ದೇವೆ. ನಾವು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ ಮತ್ತು ಕ್ರೀಡಾಪಟುಗಳು ಪೋಷಕರ ವತಿಯಿಂದ ವಿಜಯಪುರ ಜಿಲ್ಲೆಗೆ ನಾವು ಎಲ್ಲರ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ನಮ್ಮ ವಿಜಯಪುರ ಟೂರ್ನಮೆಂಟಿಗೆ ಸುಮಾರು 731 ಪಾರ್ಟಿಸಿಪೇಟ್